ಎಲ್ಲಿ ಹೋದ್ರು? ಏ ಗಂಗಾ, ಮಾಸ್ತ್ರಲ್ಲಿ ಹೊರಗಿಲ್ಲ. ಅವರು ಅಲ್ಲೇ ಇದ್ದ, ನಾನು ನೀರ್ ತತ್ವ ಹೇಳಿ ಬಂದಿ. ಸರಿ ಬಿಡು, ಹಂಗಾರೆ ಮತ್ತೆ ಗೋವಿಂದ. ಗೋವಿಂದ ಹಂಗಂದ್ರೆ ಅಂತ? ಮಂಗ ಮಾಯ ಆದ್ರು ಅಂತ. ಹೌದಾ? ಗಂಗಾ, ಯಾರೋ ಬಂದ್ರು ಕಾಣ್ತದೆ, ಇದಿಟ್ಕೊಳ. ಈಗ ಬಂದ ಅಣ್ಣಾರ. ಕಾರಂತ್ರ ಮಾಸ್ತರ್ ಬಂದಿದ್ರ? ಬಂದದ್ದು ಆತು, ಹೋದದ್ದು ಆತು ಅಣ್ಣಾರ. ಬಂದು ಹೋದ್ರ? ಪಾಠ ಮಾಡಿದ್ರ? ಇಲ್ಲ ಅಣ್ಣಾರ, 3 ದಿನ ಆತು. ಬರ್ತಾರ, ನಾಷ್ಟ ಮಾಡ್ತಾರ, ನೀರು ಕುಡಿತಾರ, ಏನಾರು ನವ ಹೇಳಿ ಹಂಗ ಹೋಗ್ಬಿಡ್ತಾರ. ಅಂದ್ರ ಆ ಮಾಸ್ತರ್ ಏನು ಬರೋದಿಲ್ಲ? ಇನ್ನು ಮುಂದೆ ಅವ್ರ ಪಾಠ ಹೇಳೋದು ಬೇಡ. ನಾ ಬೇರೆ ಮಾಸ್ತರ್ ನೋಡ್ತೀನಿ. ಹಲೋ ಅನ್ನಾರ. ಕೃಷ್ಣಾಜಿ, ನೀವು ಕಳಿಸಿದ್ರಲ್ಲ ಕುಲಕರ್ಣಿ ಮಾಸ್ತರ್, ಸರಿಯಾಗಿ ಬರವಲ್ರು, ಪಾಠ ಮಾಡವಲ್ರು. ಹೌದ್ರಿ ಅನ್ನಾರ, ಯಾಕಂತ ನಾ ವಿಚಾರ ಮಾಡ್ತೀನಿ ರೀ. ವಿಚಾರ ಮಾಡೋದೇನು ಬೇಡ, ಬೇರೆ ಮಾಸ್ತರ್ ಹುಡುಕ್ರಿ. ಹಿಂಗಂತೀರಿ? ತಡ್ರಿ, ಸದ್ಯಕ್ಕೆ ನಾ ಅಲ್ಲಿ ಬರ್ತೀನಿ. ನೀವೇನೂ ವಿಚಾರ ಮಾಡಬೇಡ್ರಿ, ನಾ ಬಂದು ಎಲ್ಲ ಮಾತಾಡ್ತೀನಿ. ಹಾಂ ಬರ್ರಿ, ಲಘು ವ್ಯವಸ್ಥೆ ಆಗ್ಬೇಕಾಗ್ಯದ. ಹಾಂ ಆತ್ರಿ. ಕೃಷ್ಣಾಜಿ ಅವರ, ಈ ಮಾಸ್ತರು ಬರೋಬ್ಬರಿ ಕಲಿಸೋದಿಲ್ಲ ಅನ್ನೋದು ಮೊದಲ ಗೊತ್ತಾಗಿದ್ರ ಬೇರೆ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಈಗ ನೋಡ್ರಿ, 3 ದಿನ ಸುಮ್ಮನೆ ಕಳೆದ್ವು. ಅಣ್ಣಾರ, ಮಾಸ್ತವರು ಒಳ್ಳೆಯವ್ರು ಅದಾರ, ಆದ್ರೆ ಶಕುನನ್ ಭಾಳ ನಂಬ್ತಾರ. ಅದ ಅವರಿಗೆ ಮುಳುವಾಗಿತ್ತು. ನಮಸ್ಕಾರ ರೀ ವಕೀಲ್ ಸಾಹೇಬ್ರ. ನಮಸ್ಕಾರ ರೀ ಕುಲಕರ್ಣಿ ಅವರ, ಬರ್ರಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?